ನೀವು ನಂಬೋದಿಲ್ಲ, ನಾನು ಇಂಗ್ಲೀಷ್ ಮೆಡಿಸನ್ಗೆ ಪಿಗ್ಮೆಂಟೇಷನ್ಗೆ ಖರ್ಚು ಮಾಡಿರೋಷ್ಟು ಬೇರೆ ಯಾರು ಮಾಡಿದಾರ ಇಲ್ವೋ ಗೊತ್ತಿಲ್ಲ ನನಗೆ. ಯಾಕೆಂದ್ರೆ ನನಗೆ ನೆನಪಿದ್ದಂಗೆ ₹1000 ನಾನು ಪಿಗ್ಮೆಂಟೇಷನ್ಗೋಸ್ಕರ ಕ್ರೀಮ್ಗಳು ಬರೇ ಹಾಸ್ಪಿಟಲ್ ತೋರಿಸಿದ್ ಕಡಿಮೆ, ಜಸ್ಟ್ ಹೊರಗಡೆ ಸಿಗುವಂತ ಕ್ರೀಮ್ಗಳಿಗೆ ನಾನು ಯೂಸ್ ಮಾಡಿರುವಂತ ದುಡ್ಡು ₹1000. ಏನು ಅಂತಂದ್ರೆ ಪಿಗ್ಮೆಂಟೇಷನ್ ಕೆಲವರಿಗೆ ಸಣ್ಣ ಪುಟ್ಟ ಹೋಮ್ ರೆಮಿಡಿ ಮಾಡ್ತಾ ಇದ್ದಂಗೆ ಕಡಿಮೆ ಆಗುತ್ತೆ, ಕೆಲವರಿಗೆ ಕಡಿಮೆನೇ ಆಗಲ್ಲ. ಅದಕ್ಕೆ ರೀಸನ್ ಏನು ಅಂತಂದ್ರೆ ಪಿಗ್ಮೆಂಟೇಷನ್ 2 ತರ ಬರುತ್ತೆ. ಕೆಲವರಿಗೆ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನೀವು ನೋಡ್ತಾ ಇದ್ದೀರಾ ಮಾಯ ಪ್ರಪಂಚ ಚಾನಲ್. ಇದು ಭಾನುವಾರದ ಮಧ್ಯಾಹ್ನ, ಇವಾಗ ಭಾನುವಾರ ಮಧ್ಯಾಹ್ನ 3 ಗಂಟೆ 3:30 ಆಗ್ತಿದೆ ಟೈಮು. ನನ್ನ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಸ್ಕಿನ್ ಕೇರ್ ರೊಟೀನ್ ಸ್ಟಾರ್ಟ್ ಮಾಡೋಣ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಂಗೆ ನನ್ನ ಬಂಗ್ಗೆ ನಾನು ಯಾವ ರೀತಿ ಒಂದು ಹೋಮ್ ರೆಮಿಡಿಗಳನ್ನ, ಅದ್ರ ಜೊತೆಗೆ ಆಯುರ್ವೇದಿಕ್ ರೆಮಿಡಿಗಳನ್ನ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಬಂದಿದ್ದೀನಿ. ಅದೇ ರೀತಿ ಇವತ್ತು ಕೂಡ ಈ ಒಂದು ವಿಡಿಯೋದಲ್ಲೂ ಕೂಡ ನನ್ನ ಪಿಗ್ಮೆಂಟೇಷನ್ ರೂಟೀನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಓಕೆನಾ? ಹಾಗೆ ತುಂಬ ಜನ ಕಮೆಂಟ್ ಎಲ್ಲ ಮಾಡ್ತಾ ಇದ್ದೀರಾ, ಖುಷಿ ಆಗುತ್ತೆ. ಅವರು ಕೇಳಿದ್ದಾರೆ, ನಲಪ ಮರಾಡಿ ತೈಲ ನೈಟಲ್ಲಿ ಯೂಸ್ ಮಾಡ್ಬೋದಾ ಅಂತ ಕೇಳಿದ್ದಾರೆ. ಖಂಡಿತ ಮಾಡ್ಬೋದು. ನೈಟಲ್ಲಿ ನೀವು ನಾರ್ಮಲ್ ಆಗಿ ಫೇಸ್ ವಾಶ್ ಮಾಡಿ ಮಲಗ್ತೀರಲ್ವಾ, ಫೇಸ್ ವಾಶ್ ಮಾಡಿದ್ಮೇಲೆ ನಲಪ ಮರಾಡಿ ತೈಲವನ್ನು ಸ್ವಲ್ಪ ತಗೊಂಡು ಚೆನ್ನಾಗಿ ಮುಖಕ್ಕೆ ಸ್ವಲ್ಪ ಮಸಾಜ್ ಕೊಟ್ಟು ಮಲಗೋದ್ರಿಂದ ತುಂಬಾನೇ ಒಳ್ಳೆ ರಿಸಲ್ಟ್ ಇದೆ. ಯಾಕೆಂದ್ರೆ ನಾನು ಒಬ್ಬಳೇ ಹೇಳ್ತಿರೋದಲ್ಲ, ಕೇರಳಾದಿ ನಲಪ ಮರಾಡಿ ತೈಲ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಇದೇ ಒಂದು ರಿಸಲ್ಟ್ ಅನ್ನ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ತುಂಬಾನೇ ಚೆನ್ನಾಗಿದೆ ಆಯಿಲ್. ಅದು ತೆಂಗಿನ ಎಣ್ಣೆ, ಪ್ಯೂರ್ ತೆಂಗಿನ ಎಣ್ಣೆ. ಕೇರಳದಲ್ಲೆಲ್ಲ ಆಲ್ಮೋಸ್ಟ್ ನಿಮ್ಗೆಲ್ಲ ಗೊತ್ತಿರೋಂಗೆ ತೆಂಗಿನ ಎಣ್ಣೆಯನ್ನ ತಲೆಗೆ, ಅಡಿಗೆಗೆ, ಪ್ರತಿಯೊಂದಕ್ಕೂ ಜಾಸ್ತಿ ಉಪಯೋಗಿಸ್ತಾರಲ್ವಾ. ಅದೇ ರೀತಿ ಕೇರಳ ನಲಪ ಮರಾಡಿ ತೈಲನು ಕೂಡ ಪ್ಯೂರ್ ತೆಂಗಿನ ಎಣ್ಣೆಯಲ್ಲಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ನ ಹಾಕಿ ಮಾಡಿರುವಂತದ್ದು. ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಒಳ್ಳೆ ರಿಸಲ್ಟ್ ಕೂಡ ಪಿಗ್ಮೆಂಟೇಷನ್ ಇದ್ದವ್ರಿಗೆ, ಜೊತೆಗೆ ಮೆಲಾಸ್ಮಾ, ಕೆಲವರಿಗೆ ಕಪ್ಪು ಕಲೆಗಳೆಲ್ಲ ಇರುತ್ತಲ್ಲ ಫೇಸ್ ಮೇಲೆ, ಅಂತವರೆಲ್ಲ ಯೂಸ್ ಮಾಡಿ ಅದನ್ನೆಲ್ಲ ಹೋಗಲಾಡಿಸ್ಕೊಂಡಿದ್ದಾರೆ ನಲಪ ಮರಾಡಿ ತೈಲಮಿಂದ. ಖಂಡಿತ ಆನ್ಲೈನ್ ಅಲ್ಲೂ ಸಿಗುತ್ತೆ. ಅದ್ರ ಜೊತೆಗೆ ಕೇರಳ ಆಯುರ್ವೇದಿಕ್ ಸೆಂಟರ್ಗಳು ಇರುತ್ತಲ್ವಾ, ಅಲ್ಲಿ ಕೂಡ ಸಿಗುತ್ತೆ. ನೀವು ಎಲ್ಲಾದ್ರೂ ಇದ್ರೆ ನಿಮ್ಮ ಮನೆ ಹತ್ರ ಕೇರಳ ಆಯುರ್ವೇದಿಕ್ ಸೆಂಟರ್ಗಳು ಇರುತ್ತಲ್ವಾ, ಅಲ್ಲಿ ಖಂಡಿತ ಸಿಗುತ್ತೆ. ನೀವು ಕೂಡ ಟ್ರೈ ಮಾಡಿ. ರೇಟು ಕೂಡ ಜಾಸ್ತಿ ಇಲ್ಲ, 240 ರುಪೀಸ್ ಅಷ್ಟೇ ಇದೆ, ಓಕೆನಾ? ಈಗ ಇವತ್ತಿನ ಒಂದು ನನ್ನ ಸ್ಕಿನ್ ಕೇರ್ ರೂಟೀನಲ್ಲಿ 3 ಸ್ಟೆಪ್ ಇರುತ್ತೆ. ಆ 3 ಸ್ಟೆಪ್ ಏನೇನು ಅಂತೇಳಿ ಈಗ ತೋರಿಸ್ಕೊಡ್ತೀನಿ ಬನ್ನಿ, ಓಕೆನಾ? ವಿಡಿಯೋಗೆ ಹೋಗೋಕ್ಕೂ ಮುಂಚೆ ಏನು ಮಾಡಬೇಕು, ಹೊಸಬ್ರು ಚಾನೆಲ್ ನೋಡ್ತಾ ಇದ್ರೆ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಿದ್ರೆ ಪಕ್ಕದಲ್ಲಿ ಬಂತ ತ್ರೀ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಂಡು ಆಲ್ ಓಕೆ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಬೇಕು. ಹಾಗೆ ವಿಡಿಯೋ ಏನು ಅನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ಬೇಕು, ಓಕೆನಾ? ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇದರಲ್ಲಿ ನಿಮಗೆ 4 ಸ್ಟೆಪ್ ಇರುತ್ತೆ, ಓಕೆನಾ? ಆ 4 ಸ್ಟೆಪ್ ಅಲ್ಲಿ ಫಸ್ಟ್ ಬಂದು ಫೇಸ್ ವಾಶ್. ಮುಲೇತಿ ಮತ್ತೆ ಸ್ವಲ್ಪ ಕಸ್ತೂರಿ ಅರಿಶಿನ. ನೋಡಿ, ಒಂದು ಸ್ಪೂನ್ ಆಗುವಷ್ಟು ಮುಲೇತಿ ಹಾಕೊಂಡಿದ್ದೀನಿ. ಹಾಗೆ ಒಂದು 1/4 ಟೀ ಸ್ಪೂನ್ ಅಷ್ಟು ಕಸ್ತೂರಿ ಅರಿಶಿನ ತಗೋಬೇಕು. ಅಡುಗೆಗೆ ಉಪಯೋಗಿಸುವಂತ ಅರಿಶಿನ ತಗೋಬೇಡಿ. ಫೇಸ್ ವಾಶ್ಗೆ ಅಂತ ಅರಿಶಿನ ಸಿಗುತ್ತೆ ಗಂದಿಗೆ ಅಂಗಡಿಯಲ್ಲಿ, ಅದನ್ನ ಮಾತ್ರನೇ ತಗೊಳ್ಳಿ, ಓಕೆನಾ? ಹಾಗೆ ಇದಕ್ಕೆ ಮಿಕ್ಸ್ ಮಾಡೋಕೆ ಎಷ್ಟು ಬೇಕಾಗುತ್ತೆ ಅಷ್ಟು ರೋಸ್ ವಾಟರ್. ಇದು ಫೇಸ್ ವಾಶ್. ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರೋಸ್ ವಾಟರ್ ಆಲ್ಮೋಸ್ಟ್ ಎಲ್ರಿಗೂ ಆಗುತ್ತೆ, ಆಗಲ್ಲ ಅಂತನೋರು ಹಾಲು ಅಥವಾ ಮೊಸರು ಇದರಲ್ಲಿ ಕೂಡ ಮಿಕ್ಸ್ ಮಾಡಿಕೊಂಡು ನೀವು ಫೇಸ್ ವಾಶ್ ಮಾಡ್ಬೋದು. ಮುಲೇತಿ ಅದ್ರ ಜೊತೆಗೆ ಕಸ್ತೂರಿ ಅರಿಶಿನ, ಸ್ವಲ್ಪ ರೋಸ್ ವಾಟರ್ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇದು ಬಂದು ಫೇಸ್ ವಾಶ್. ಇದು ಒಂದು ನೋಡಿ, ಈ ರೀತಿ ಫೇಸ್ಗೆ ನೀಟಾಗಿ ಅಪ್ಲೈ ಮಾಡತ್ರ ಇರಬೇಕು. ಜಾಸ್ತಿ ಗಟ್ಟಿನೂ ಬೇಡ, ಜಾಸ್ತಿ ತೆಳುವು ಬೇಡ. ಇದು ಫೇಸ್ ವಾಶ್ ರೆಡಿ ಆಗಿದೆ ಈಗ, ಓಕೆನಾ? ಇದನ್ನ ಒಂದು ಸೈಡ್ಗೆ ಎತ್ತಿಟ್ಬಿಡ್ತೀನಿ. ನೆಕ್ಸ್ಟ್ ಸ್ಟೆಪ್ ಬಂದು ಸ್ಕ್ರಬ್ಗೆ ನಾನು ಇಲ್ಲಿ ಕಡಲೆ ಹಿಟ್ಟು ತಗೊಂಡಿದ್ದೀನಿ. 1-1.5 ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಜಾಕಾಯಿ ಪೌಡರ್ ಮತ್ತೆ ಚಕ್ಕೆ, ನಾವು ಅಡುಗೆಗೆಲ್ಲ ಉಪಯೋಗಿಸ್ತೀವಲ್ಲ, ಚಕ್ಕೆ ಮತ್ತೆ ಜಾಕಾಯಿ, ಅದನ್ನ ಎರಡನ್ನೂ ನಾನು ಮಿಶ್ರಣ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಪ್ರತಿ ದಿವಸ ನನ್ನ ಸ್ಕಿನ್ ಕೇರ್ ರೂಟೀನಲ್ಲಿ ಇದನ್ನ ಯೂಸ್ ಮಾಡ್ತೀನಿ. ಹಾಗಾಗಿ ನಾನು ಯೂಸ್ ಮಾಡೋದಕ್ಕೋಸ್ಕರ ಈ ರೀತಿ ಪೌಡರ್ ಮಾಡಿ ಇಟ್ಟಿದ್ದೀನಿ. ನೋಡಿ, ಜಾಕಾಯಿ ಜೊತೆಗೆ ಚಕ್ಕೆ ಪೌಡರ್ 1/2 ಸ್ಪೂನ್ ಆಗುವಷ್ಟು. ನಿಮಗೆ ಕೆಲವರಿಗೆ ಏನಾದ್ರು ಅಲರ್ಜಿ ತರ ಇದ್ರೆ ಫಸ್ಟಿಗೆ ಪ್ಯಾಚ್ ಟೆಸ್ಟ್ ಅನ್ನ ಮಾಡಿಬಿಟ್ಟು ಮತ್ತೆ ಉಪಯೋಗಿಸಿ, ಓಕೆನಾ? ಡೈರೆಕ್ಟ್ ಆಗಿ ಉಪಯೋಗಿಸಕ್ ಹೋಗ್ಬೇಡಿ. ಇದನ್ನ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಹಾಲನ್ನ ಉಪಯೋಗಿಸ್ತಾ ಇದ್ದೀನಿ. ಕಾಯಿಸದೇ ಇರುವಂತ ಹಾಲಿದು, ಕಾಯಿಸಿರೋ ಹಾಲಲ್ಲ, ಕಾಯಿಸಿಲ್ಲ, ರಾ ಮಿಲ್ಕ್. ಚಕ್ಕೆ ಪುಡಿನೂ ಅಷ್ಟೇ ನಮ್ಮ ಫೇಸ್ ಮೇಲೆ ಇರುವಂತ ಕಲೆಗಳನ್ನ ತೆಗೆಯೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಜೊತೆಗೆ ಜಾಕಾಯಿ ಅಂತೂ ಹೇಳೋದೇ ಬೇಡ, ನಮ್ಮ ಸ್ಕಿನ್ಗೆ ಒಂದು ವರದಾನ ಅಂತಾನೆ ಹೇಳ್ಬೋದು. ಜಾಕಾಯಿ ತುಂಬಾನೇ ಹೆಲ್ಪ್ ಮಾಡುತ್ತೆ ಪಿಗ್ಮೆಂಟೇಷನ್ ಕಡಿಮೆ ಮಾಡೋದಕ್ಕೆ, ಹಾಗೆ ಬ್ರೈಟ್ನಿಂಗ್ ಮಾಡೋದಕ್ಕೆ. ನೋಡಿ, ಕಡಲೆ ಹಿಟ್ಟು, ಜಾಕಾಯಿ ಮತ್ತೆ ಚಕ್ಕೆ ಪೌಡರು, ಹಾಲು, ಇದು ಸ್ಕ್ರಬ್. ನೋಡಿ, ಸ್ಕ್ರಬ್ ಕೂಡ ರೆಡಿ ಆಯ್ತು. ಈಗ ಇದನ್ನ ಒಂದು ಸೈಡ್ಗೆ ಎತ್ತಿಟ್ಕೊಂತೀನಿ.
ಮೂರನೇ ಸ್ಟೆಪ್ ಬಂದು ನೋಡಿ, ಇಲ್ಲಿ ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ಓಕೆನಾ, ಅಕ್ಕಿ ಹಿಟ್ಟು ನಾವು ಯಾವುದೇ ರೀತಿಯ ಫೇಸ್ ಪ್ಯಾಕ್ ಆಗಲಿ, ಅಕ್ಕಿ ಹಿಟ್ಟನ್ನ ನಮ್ಮ ಫೇಸ್ ಒಂದು ಗ್ಲೋ ಮಾಡೋದಕ್ಕೆ ನಾವು ಯಾವುದೇ ರೀತಿ ಉಪಯೋಗಿಸಿದ್ರು ಕೂಡ 100ಗೆ 200% ನಮಗೆ ರಿಸಲ್ಟ್ ಸಿಗುತ್ತೆ. ಯಾಕೆ ಗೊತ್ತಾ, ವೈಟ್ನಿಂಗ್ ಆಗೋದಕ್ಕೆ, ಸ್ಕಿನ್ ವೈಟ್ನಿಂಗ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಕ್ಕಿ ಹಿಟ್ಟು. ಹಾಗಾಗಿ 1-1.5 ಸ್ಪೂನು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ಅದ್ರ ಜೊತೆಗೆ ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ರೆಡ್ ಸ್ಯಾಂಡಲ್ ಪೌಡರ್, ಇದು ನೋಡಿ ಕೇರಳ ಆಯುರ್ವೇದಿಕ್ ರೆಡ್ ಸ್ಯಾಂಡಲ್ ಪೌಡರ್ ತಗೊಂಡಿದ್ದೀನಿ. ನಾನು ಆಲ್ರೆಡಿ ತುಂಬಾ ದಿವಸದಿಂದ ಉಪಯೋಗಿಸ್ತಾ ಬಂದಿದ್ದೀನಿ. ಇದನ್ನ ತುಂಬಾನೇ ಚೆನ್ನಾಗಿದೆ. ನಿಮ್ಗೂ ಏನಾದ್ರು ಬೇಕು ಅಂತಂದ್ರೆ ನೀವು ಬೇಕಾದ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಂಡು ಕೇರಳ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ. ನಲಪಮರಾಡಿ ತೈಲಮು ಮತ್ತೆ ಇದೆಲ್ಲ ನಿಮಗೆ ಸಿಗುತ್ತೆ. ಕೇರಳ ಆಯುರ್ವೇದಿಕ್ ಶಾಪಿಗೆ ಹೋದ್ರೆ ಅಲ್ಲಿ ಸಿಗುತ್ತೆ. ಜಾಸ್ತಿ ರೇಟು ಕೂಡ ಇಲ್ಲ, ರೇಟು ಕೂಡ ರೀಸನಬಲ್ ಆಗಿದೆ. ಇದು ತುಂಬಾನೇ ಚೆನ್ನಾಗಿದೆ. ನಿಮಗೆ ಪ್ಯೂರ್ ಸ್ಯಾಂಡಲ್ವುಡ್ ಪೌಡರು ಮತ್ತೆ ಸ್ಯಾಂಡಲ್ ಪೌಡರು ಸಿಗೋದು ತುಂಬಾ ಕಮ್ಮಿ. ಈ ತರ ಕೇರಳ ಆಯುರ್ವೇದಿಕ್ ಸೆಂಟರ್ ಅಲ್ಲೇ ಮಾತ್ರ ನಿಮಗೆ ಪ್ಯೂರ್ ಆಗಿ ಸಿಗುವಂಥದ್ದು. ಓಕೆನಾ, ನೋಡಿ 1-1.5 ಸ್ಪೂನ್ ಅಕ್ಕಿ ಹಿಟ್ಟಿಗೆ 1 ಸ್ಪೂನ್ ಹಾಕುವಷ್ಟು ರೆಡ್ ಸ್ಯಾಂಡಲ್ ಪೌಡರ್ನ ಹಾಕೊಂತ ಇದ್ದೀನಿ. ತುಂಬಾನೇ ಚೆನ್ನಾಗಾಗುತ್ತೆ ಇದರಿಂದ ಫೇಸು. ಯಾರೆಲ್ಲ ಯೂಸ್ ಮಾಡಿಲ್ಲ ರೆಡ್ ಸ್ಯಾಂಡಲ್ ಪೌಡರು, ಇವತ್ತೇ ಆನ್ಲೈನಲ್ಲಿ ಸಿಗುತ್ತೆ ಅಥವಾ ಕೇರಳ ಶಾಪ್ಗಳಲ್ಲಿ ಸಿಗುತ್ತೆ, ತಂದು ಯೂಸ್ ಮಾಡಿ. ತುಂಬಾನೇ ಚೆನ್ನಾಗಿದೆ, ತುಂಬಾ ಚೆನ್ನಾಗಾಗುತ್ತೆ ಫೇಸ್ ಅಂತೂ ಇದರಿಂದ. ರೋಸ್ ವಾಟರ್ನ ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಅಕ್ಕಿ ಹಿಟ್ಟು ಹಾಗೆ ರೆಡ್ ಸ್ಯಾಂಡಲ್ ಪೌಡರ್, ರೋಸ್ ವಾಟರ್, ಇದು ಪ್ಯಾಕ್ ನೋಡಿ. ಈ ರೀತಿ ಎಷ್ಟು ಬೇಕೋ ಅಷ್ಟು ಹಾಕೊಂಡು ರೋಸ್ ವಾಟರ್ನ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಆಯುರ್ವೇದಿಕ್ ಪ್ರಾಡಕ್ಟ್ ಆಗಲಿ, ಹೋಮ್ ರೆಮಿಡೀಸ್ ಆಗಲಿ, ನೀವು ಫೇಸ್ಗೆ ಉಪಯೋಗಿಸೋದಕ್ಕೂ ಮುಂಚೆ ಏನು ಮಾಡಬೇಕು, ಫಸ್ಟಿಗೆ ಪ್ಯಾಚ್ ಟೆಸ್ಟ್ ಮಾಡಿ, ಕೈ ಮೇಲೆ ಹಾಕ್ಕೊಂಡು ಪ್ಯಾಚ್ ಟೆಸ್ಟ್ ಮಾಡಿ ನಿಮಗೆ ಓಕೆ, ಏನು ರಿಯಾಕ್ಷನ್ ಆಗ್ತಾ ಇಲ್ಲ, ನಾರ್ಮಲ್ ಆಗಿದೆ ಅಂತಂದ್ರೆ ಮಾತ್ರನೇ ಉಪಯೋಗಿಸಿ. ಓಕೆನಾ, ಯಾಕೆಂದ್ರೆ ಕೆಲವರದ್ದು ಸ್ಕಿನ್ ತುಂಬಾನೇ ಸೆನ್ಸಿಟಿವ್ ಆಗಿರುತ್ತೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಕೆಲವರಿಗೆ ಮುಲೇತಿ ಆಗ್ಬರಲ್ಲ, ಕೆಲವರಿಗೆ ರೋಸ್ ವಾಟರ್ ಆಗ್ಬರಲ್ಲ, ಕೆಲವರಿಗೆ ಕಡಲೆ ಹಿಟ್ಟು ಆಗ್ಬರಲ್ಲ. ಕಡಲೆ ಹಿಟ್ಟಲ್ಲಿ ಮುಖ ತೊಳೆದ್ರೆ ಗುಳ್ಳೆಗಳಾಗುತ್ತೆ ಅಂತ ಹೇಳ್ತಾರೆ. ರಫ್ ಅಂದ್ರೆ ಫೇಸ್ ತುಂಬಾ ಡ್ರೈ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನೋಡಿ, ಈಗ ಪ್ಯಾಕ್ ಕೂಡ ರೆಡಿ ಆಗಿದೆ. ಫೇಸ್ ವಾಶ್ ಅಲ್ಲಿ ಮುಲೇತಿ, ಕಸ್ತೂರಿ ಅರಿಶಿನ ಹಾಗೆ ರೋಸ್ ವಾಟರ್. ಸೆಕೆಂಡ್ ಒನ್ ಬಂದು ಫೇಸ್ ವಾಶ್. ನೋಡಿ ಇಲ್ಲಿ ಅಂದ್ರೆ ಕಡಲೆ ಹಿಟ್ಟು, ಜಾಕಾಯಿ ಹಾಗೆ ಚಕ್ಕೆ ಪುಡಿ ಜೊತೆಗೆ ಹಾಲು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ್ಡ್ ಒನ್ ಬಂದು ಫೇಸ್ ಪ್ಯಾಕ್, ಸ್ಯಾಂಡಲ್ವುಡ್ ಪೌಡರು, ರೈಸ್ ಹಾಗೆ ರೋಸ್ ವಾಟರ್. ಓಕೆನಾ, ನೋಡಿ ಇವತ್ತಿನ ಹೋಮ್ ರೆಮಿಡಿಯಲ್ಲಿ 4 ಸ್ಟೆಪ್ ಇರುತ್ತೆ ಅಂತೇಳಿ 3 ಸ್ಟೆಪ್ ಮಾತ್ರ ತೋರಿಸಿದಿರಲ್ಲ ಅಂತ ಕನ್ಫ್ಯೂಸ್ ಆಗ್ತಾ ಇದ್ದೀರಾ. ಖಂಡಿತ ನೋಡಿ, ಇಲ್ಲೇ ಇದೆ ನಮ್ಮ ನಲಪಮರಾಡಿ ತೈಲಮು, ಕೇರಳಾದಿ ನಲಪಮರಾಡಿ ತೈಲಮು. ಇದು ಕೂಡ ಒಂದು ಸ್ಟೆಪ್ ಅಲ್ಲಿ ಬರುತ್ತೆ. ಅಂದ್ರೆ ಫೇಸ್ ವಾಶ್ ಮಾಡಾದ್ಮೇಲೆ ನಮ್ಗೆ ಈ ಸ್ಟೆಪ್ ಬರುತ್ತೆ. ಓಕೆನಾ, ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟಿಗೆ ನಾನಿಲ್ಲಿ ನೀರಿಂದ ಫೇಸ್ ವಾಶ್ ಅನ್ನು ಮಾಡ್ಕೊಂಡು ಬಂದಿದ್ದೀನಿ. ಹಂಗಾಗಿ ಡೈರೆಕ್ಟ್ ಆಗಿ ನಮ್ಮ ಫೇಸ್ ವಾಶ್ ಅನ್ನು ಮಾಡ್ತಾ ಇದ್ದೀನಿ. ಈಗ ನನಗೆ ಮುಲೇತಿ ಚೆನ್ನಾಗಿ ಬರುತ್ತೆ, ಹಾಗಾಗಿ ಮುಲೇತಿಯನ್ನು ಉಪಯೋಗಿಸ್ತೀನಿ. ಕೆಲವರು ಮುಲೇತಿ ಆಗಲ್ಲ ಅಂತಂದವರು ನೋಡ್ಕೊಳ್ಳಿ, ಸ್ಯಾಂಡಲ್ವುಡ್ ಪೌಡರ್ ಅನ್ನ ಯೂಸ್ ಮಾಡಿ, ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಫೇಸ್ ವಾಶ್ಗೆ. ನಿಮ್ಗೆ ಏನೆಲ್ಲ ಇವಾಗ ಆನ್ಲೈನ್ ಸಿಗುತ್ತೆ, ಜೊತೆಗೆ ಕೇರಳ ಆಯುರ್ವೇದಿಕ್ ಶಾಪ್ಗಳು ಎಲ್ಲೆಲ್ಲ ಇರುತ್ತೆ, ಅಲ್ಲೆಲ್ಲ ತುಂಬಾನೇ ಕಡಿಮೆ ಪ್ರೈಸ್ಗೆ ಇದೆಲ್ಲ ಸಿಗ್ತಾ ಇದೆ. ಸ್ಕಿನ್ ಕೇರ್ ರೊಟೀನ್ ಅಭ್ಯಾಸ ಆಗ್ಬಿಟ್ರೆ ಪ್ರತಿ ದಿವಸ ಮಾಡ್ತಾನೆ ಇರಬೇಕು. ಒಂದ್ ದಿವಸ ಏನಾದ್ರೂ ಹುಷಾರಿಲ್ಲ, ಮಾಡಕ್ ಟೈಮ್ ಇಲ್ಲ, ಅಥವಾ ಎಲ್ಲಾದ್ರೂ ಹೋಗಿದ್ವಿ ಬರೋದ್ ಲೇಟ್ ಆಯ್ತು ಅನ್ಕೊಂಡು ಏನಾದ್ರು ಬಿಟ್ರೆ ನಮ್ಗೆ ಒಂಥರ ಫೇಸ್ ಡಲ್ ಅನ್ಸುತ್ತೆ. ಹಂಗಾಗಿ ಸ್ಕಿನ್ ಕೇರ್ ರೊಟೀನ್ ಮಾತ್ರ ನಾನು ಸ್ಕಿಪ್ ಮಾಡೋದೇ ಇಲ್ಲ. ಅದೆಂತ ಕೆಲಸನೇ ಇರಲಿ, ತುಂಬಾ ಏನಾದ್ರೂ ಬ್ಯುಸಿ ಇದ್ದು ಟೈಮ್ ಆಗೋದೇ ಇಲ್ಲ, ಇವತ್ತು ಲೇಟ್ ಆಯ್ತು ಬಂದಿದ್ದು, ಅಥವಾ ಎಲ್ಲಾದ್ರೂ ಹೋಗಿ ಟೆನ್ಷನ್ ಅಲ್ಲಿ ಇತ್ತು, ಏನಾದ್ರೂ ಕೆಲಸ ಜಾಸ್ತಿ ಇದ್ರೆ ಮಾತ್ರನೇ ಸ್ಕಿಪ್ ಮಾಡ್ತೀನಿ. ಇಲ್ಲ ಅಂತಂದ್ರೆ ಖಂಡಿತ ಸ್ಕಿನ್ ಕೇರ್ ರೊಟೀನ್ ನಾನು ಮಿಸ್ ಮಾಡೋದೇ ಇಲ್ಲ. ಅಪ್ಲೈ ಮಾಡಿಕೊಂಡು 2 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿದ್ದೀನಿ. ಓಕೆನಾ, ಈಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈಗ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ನೋಡಿ, ಮುಲೇತಿಯಿಂದ ಫೇಸ್ ವಾಶ್ ಮಾಡಿದ್ಮೇಲೆ ನಿಮಗೆ ಚೇಂಜಸ್ ಗೊತ್ತಾಗ್ತಿದೆಯಾ? ಡಲ್ ಇತ್ತು ಒಂಥರ ಫೇಸ್, ಈಗ ನೋಡಿ ಒಂದು ಸ್ವಲ್ಪ ಬ್ರೈಟ್ ಆಗಿ ಚೆನ್ನಾಗಿ ಕಾಣ್ತಾ ಇದೆ. ಈಗ ನೆಕ್ಸ್ಟ್ ಸ್ಟೆಪ್ ಸ್ಕ್ರಬ್ಬು.
ಜಾಕಾಯಿ ಮತ್ತೆ ಚಕ್ಕೆ ಸ್ವಲ್ಪ ತರ್ತರಿಯಾಗಿ ಇರುತ್ತೆ, ನಿಮ್ಗೆ ಕಾಣ್ತಾ ಇದೆಯಾ ಇಲ್ಲಿ, ಸ್ವಲ್ಪ ತರ್ತರಿಯಾಗಿ ಇರೋದ್ರಿಂದ ನಮಗೆ ಸ್ಕ್ರಬ್ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ. ಇದೂ ಅಷ್ಟೇ, ಈ ಹೋಮ್ ರೆಮಿಡಿ ಕೂಡ ನೀವೇನೋ ಟ್ರೈ ಮಾಡಬೇಕು ಅಂತಂದ್ರೆ, ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಏನ್ ಮಾಡ್ಬೇಕು, ಫಸ್ಟಿಗೆ ಪ್ಯಾಚ್ ಟೆಸ್ಟ್ ಅನ್ನ ಮಾಡ್ಕೊಂಡು ಮಾಡಿ. ಯಾಕೆ ಅಂತಂದ್ರೆ ಚಕ್ಕೆ, ಜಾಕಾಯಿ ಇದೆಲ್ಲ ಕೆಲವ್ರಿಗೆ ಅಲರ್ಜಿ ಇರುತ್ತೆ, ಸ್ಕಿನ್ ತುಂಬಾನೇ ಸೆನ್ಸಿಟಿವ್ ಇದ್ದಂತವ್ರಿಗೆ. ಹಾಗಾಗಿ ಯಾರು ಕೂಡ ಪ್ಯಾಚ್ ಟೆಸ್ಟ್ ಮಾಡದೆ ದಯವಿಟ್ಟು ಮಾಡಕ್ ಹೋಗ್ಬೇಕು. ಓಕೆನಾ? ಇದನ್ನ ಈ ರೀತಿ ನೀಟಾಗಿ ಅಪ್ಲೈ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಒಂದ್ 2 ನಿಮಿಷ ಸ್ಕ್ರಬ್ ಮಾಡಿ. ಜಾಸ್ತಿ ಫೋರ್ಸ್ ಆಗಿ ಸ್ಕಿನ್ ಅನ್ನ ಒತ್ತಿ ಸ್ಕ್ರಬ್ ಮಾಡೋದಲ್ಲ. ಸ್ಕ್ರಬ್ ಅಂತಂದ್ರೆ ಜಸ್ಟ್ ಸ್ಕಿನ್ ಮೇಲ್ಗಡೆ ಮಸಾಜ್ ಅನ್ನ ಕೊಡುವಂಥದ್ದು, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗ್ಲಿ ಅಂತ. ಏನು ಅಂತಂದ್ರೆ ಪಿಗ್ಮೆಂಟೇಷನ್ ಕೆಲವರಿಗೆ ಸಣ್ಣ ಪುಟ್ಟ ಹೋಮ್ ರೆಮಿಡಿ ಮಾಡ್ತಾ ಇದ್ದಂಗೆ ಕಡಿಮೆ ಆಗುತ್ತೆ, ಕೆಲವರಿಗೆ ಕಡಿಮೆನೇ ಆಗಲ್ಲ. ಅದಕ್ಕೆ ರೀಸನ್ ಏನು ಅಂತಂದ್ರೆ ಪಿಗ್ಮೆಂಟೇಷನ್ 2 ತರ ಬರುತ್ತೆ. ಕೆಲವರಿಗೆ ಸ್ಕಿನ್ನ ಮೇಲ್ಭಾಗದಲ್ಲಿ ಇರುತ್ತೆ, ಕೆಲವರಿಗೆ ಸ್ಕಿನ್ನಿನ ಒಳಭಾಗದಲ್ಲಿರುತ್ತೆ. ಸ್ಕಿನ್ ನ ಮೇಲ್ಭಾಗದಲ್ಲಿ ಇದ್ದಂತ ಪಿಗ್ಮೆಂಟೇಷನ್ ಇದ್ದಂಥವ್ರು ಹೋಮ್ ರೆಮಿಡಿಗಳನ್ನಾಗ್ಲಿ, ಕೆಲವೊಂದು ಕ್ರೀಮ್ಗಳನ್ನಾಗ್ಲಿ, ಹಾಗೆ ಕೆಲವೊಂದು ಆಯುರ್ವೇದಿಕ್ ಪ್ರಾಡಕ್ಟ್ ಉಪಯೋಗಿಸ್ತಾ ಇದ್ದಂಗೆನೆ ಆಟೋಮೆಟಿಕ್ ಆಗಿ ಕಮ್ಮಿ ಆಗ್ತಾ ಬರುತ್ತೆ. 15 days 1 week ಯೂಸ್ ಮಾಡ್ತಾ ಇದ್ದಂಗೆನೆ ಈ ಒಳಪದರದಲ್ಲಿ, ನಮ್ಮ ಸ್ಕಿನ್ನಿನ ಒಳಪದರದಲ್ಲಿ ಏನಾದ್ರೂ ಪಿಗ್ಮೆಂಟೇಷನ್ ಅಲ್ಲಿವರೆಗೂ ನಮ್ಗೆ ಸ್ಪ್ರೆಡ್ ಆಗಿತ್ತು ಅಂತಂದ್ರೆ ಬೇಗನೆ ವಾಸಿ ಆಗೋದಿಲ್ಲ. ಬೇಗನೆ ವಾಸಿ ಆಗಲ್ಲ ಅಂತ ನಾವು ಯಾವುದೇ ರೀತಿ ಹೋಮ್ ರೆಮಿಡಿಗಳನ್ನ ಮಾಡಬಾರ್ದು, ಹೋಗಲ್ಲ ಅಂತಲ್ಲ, ಹೋಗುತ್ತೆ. ಮರಳಿ ಪ್ರಯತ್ನ ಮಾಡುವಂತೇಳಿ ನಾವು ಮಾಡುವಂತ ಪ್ರಯತ್ನ, ಹೋಮ್ ರೆಮಿಡಿಗಳಾಗಿರ್ಬೋದು, ಆಯುರ್ವೇದಿಕ್ ಆಗಿರ್ಬೋದು, ಬಿಡದೆ ಸತತವಾಗಿ ನಮ್ಮ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಖಂಡಿತ ಒಂದ್ ದಿವಸ ಅದು ಕೂಡ ವಾಸಿ ಆಗುತ್ತೆ. ಆದ್ರೆ ಹೋಗ್ ಕಳ್ಕೊಂಬಾರ್ದು. ಕೆಲವರು ಹೇಳ್ತಾರೆ ನಮ್ಗೊಂದು ವಾರಕ್ಕೆಲ್ಲ ವಾಸಿ ಆಯ್ತು. ನಲಪ ಮರಡಿ ತೈಲ ಸ್ಟಾರ್ಟ್ ಮಾಡಿದ್ಮೇಲೆ ಯೂಸ್ ಮಾಡೋದಕ್ಕೆ ತುಂಬಾ ಜನ ಹೇಳ್ತಾ ಇದಾರೆ, ನಲಪ ಮರಡಿಯಿಂದ ಸ್ಕಿನ್ ಬ್ರೈಟ್ನಿಂಗ್ ಆಯ್ತು, ವೈಟ್ನಿಂಗ್ ಆಯ್ತು, ಮತ್ತೆ ಪಿಗ್ಮೆಂಟೇಷನ್ ಡಾರ್ಕ್ನೆಸ್ ಕಡಿಮೆ ಆಗಿದೆ ಈಗ ನನಗೆ ಅಂತೇಳಿ. ಖಂಡಿತ ಹೌದು. ಯಾಕೆ ಅವರಿಗೆ ತುಂಬಾ ಬೇಗನೆ ವರ್ಕ್ ಆಯ್ತು ಅಂತಂದ್ರೆ, ಕೆಲವರಿಗೆ ಮೇಲ್ಭಾಗದಲ್ಲಿ ಮಾತ್ರನೇ ಪಿಗ್ಮೆಂಟೇಷನ್ ಇರೋದ್ರಿಂದ ಬೇಗನೆ ನಾವು ಮಾಡಿರುವಂತ ಮನೆ ಮದ್ದಾಗಿರ್ಬೋದು, ಆಯುರ್ವೇದಿಕ್ ಪ್ರಾಡಕ್ಟ್ಗಳಾಗಿರ್ಬೋದು ಅದ್ರ ಮೇಲೆ ಕೆಲಸ ಮಾಡಿರುತ್ತೆ. ಹಾಗಾಗಿ ಪಿಗ್ಮೆಂಟೇಷನ್ ರಿಮೂವ್ ಆಗಿರುತ್ತೆ. ತುಂಬಾನೇ ಒಳಭಾಗದಲ್ಲಿ ನಮ್ಮ ಸ್ಕಿನ್ ಸುಮಾರು 5 ರಿಂದ 6 ಲೇಯರ್ ಇದೆ ಅಂತ ಹೇಳ್ತಾರೆ ಡಾಕ್ಟರ್ಗಳು. ನಮ್ಮ ಸ್ಕಿನ್ನಿನ ಒಳಪದರಗಳಲ್ಲೆಲ್ಲ ಪೂರ್ತಿ ನಮ್ಮ ಏನು ಪಿಗ್ಮೆಂಟೇಷನ್ ಸ್ಪ್ರೆಡ್ ಆಗಿ ಡಾರ್ಕ್ ಆಗಿತ್ತು ಅಂತಂದ್ರೆ ಸ್ವಲ್ಪ ಕಷ್ಟ. ಅಂದ್ರೆ ಅದೇ ಪ್ರಯತ್ನ ಮಾಡ್ಬೇಕು. 6 ತಿಂಗಳು, ವರ್ಷ ಬಿಡದೆ ಮಾಡಿದ್ರೆ ಹೋಮ್ ರೆಮಿಡಿಗಳಲ್ಲಿ ಮತ್ತೆ ಆಯುರ್ವೇದಿಕ್ ರೆಮಿಡಿಗಳಲ್ಲಿ ಖಂಡಿತ ಸಕ್ಸಸ್ ಇದೆ. ಆದ್ರೆ ಒಂದೇ ಸತಿ ನಮ್ಗೆ ಹಾಕಿದ ತಕ್ಷಣ ವಾಸಿ ಆಗ್ಬೇಕು ಅಂತಂದ್ರೆ ಎಲ್ರಿಗೂ ಹಂಗ ಆಗೋದಿಲ್ಲ. 1000 ರೂಪಾಯಿ ನಾವು ಕ್ರೀಮ್ಗಳು ಮತ್ತೆ ಡಾಕ್ಟರ್ಗೆಲ್ಲ ತೋರಿಸಿ ಹಾಸ್ಪಿಟಲ್ ಎಲ್ಲ ದುಡ್ಡು ಖರ್ಚು ಮಾಡೋದಕ್ಕಿಂತ ಈ ಹೋಮ್ ರೆಮಿಡಿ ಜೊತೆಗೆ ಆಯುರ್ವೇದಿಕ್ ರೆಮಿಡಿಗಳು ಕಾಸು ಕಮ್ಮಿ, ಅಂದ್ರೆ ಖರ್ಚು ಕಡಿಮೆ ಇರುತ್ತೆ. ಹಾಗೆ ರಿಸಲ್ಟ್ ಕೂಡ ಒಂದಲ್ಲ ಒಂದ್ಸಲ ನಮಗೆ ಪಕ್ಕ ಸಿಗುತ್ತೆ. ಅಂದ್ರೆ ನಾವು ಪ್ರಯತ್ನವನ್ನು ಬಿಡದೆ ಪ್ರಯತ್ನ ಮಾಡ್ತಾ ಇರ್ಬೇಕು. ಹಾಗಾಗಿ ನಾನು ಕೂಡ, ನನಗೆ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗಿ ಸುಮಾರು ಆಯ್ತು ಒಂದು 15 ವರ್ಷ ಆಗ್ತಾ ಬಂತು. 15 ವರ್ಷದಿಂದ ನನಗೆ ಪಿಗ್ಮೆಂಟೇಷನ್ ಕಡಿಮೆ ಆಗ್ಲೇ ಇಲ್ಲ. ಯಾಕೆ ಆಗ್ಲಿಲ್ಲ ಅಂತ ಹೇಳ್ತೀನಿ ಕೇಳಿ. ಸ್ಟಾರ್ಟಿಂಗ್ ಅಲ್ಲಿ ನನಗೆ ಆಯುರ್ವೇದಿಕ್ ಯಾವ್ದನ್ನು ಉಪಯೋಗಿಸಿಲ್ಲ. ನಾನು ಸ್ಟಾರ್ಟಿಂಗ್ ಉಪಯೋಗಿಸಿದ್ದು ಬಂದು ಇಂಗ್ಲಿಷ್ ಮೆಡಿಸನ್ ಕ್ರೀಮ್ಗಳದು ಇದು. ಆ ಕ್ರೀಮ್ಗಳು ನನಗೆ ಸೆಟ್ ಆಗುತ್ತಾ ಇಲ್ವಾ ಅಂತ ನಾನು ಡಾಕ್ಟರ್ ಕೂಡ ಕನ್ಸಲ್ಟ್ ಮಾಡಿದೆ. ಡೈರೆಕ್ಟ್ ಆಗಿ ನಾನು ತಗೊಂಡು, ನಿಮ್ಗೆಲ್ಲ ಗೊತ್ತಿರೋಂಗೆ ಟಿವಿನಲ್ಲಿ ಅಥವಾ ಯಾರಾದ್ರೂ ಹೇಳಿದ್ರೆ ಸಾಕು ಅದನ್ನ ತಂದು ನಾನು ಉಪಯೋಗಿಸಿ ನನ್ನ ಸ್ಕಿನ್ ನಲ್ಲಿ ಇದ್ದಂತ ಪಿಗ್ಮೆಂಟೇಷನ್ ಸ್ವಲ್ಪ ಇದ್ದಿದ್ರೆ ಜಾಸ್ತಿ ಮಾಡ್ಕೊಂಡೆ. ಯಾಕೆಂತಂದ್ರೆ ಇಂಗ್ಲಿಷ್ ಮೆಡಿಸನ್ ಯಾವ್ದೇ ಕ್ರೀಮ್ಗಳಾಗಿರ್ಬೋದು, ಹೊರಗಡೆ ಮಾರ್ಕೆಟ್ ಅಲ್ಲಿ ಸಿಗುವಂತ ಲೋಷನ್ಗಳಾಗಿರ್ಬೋದು, ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ ಅಂತ ಹೇಳಿ ಕೊಡ್ತಾರಲ್ವಾ, ಅದೆಲ್ಲ ನಮ್ಗೆ ತಕ್ಷಣಕ್ಕೆ ವಾಸಿ ಆಗೋ ತರ ಕಾಣುತ್ತೆ. ಆದ್ರೆ ಆ ಕ್ರೀಮ್ಗಳನ್ನ ಜಸ್ಟ್ ನಾವು ಯೂಸ್ ಮಾಡ್ತಾ ಇದ್ದಾಗ ಅಷ್ಟೇ ನಮ್ಗೆ ಹಂಗೆ ಕಾಣುತ್ತೆ ಹೋಯ್ತು ಅಂತ, ಪಿಗ್ಮೆಂಟೇಷನ್ ಹೋಗಿದೆ ಅಂತ ಅಂದ್ಬಿಟ್ಟು. ಅದೇ ಆ ಕ್ರೀಮ್ಗಳನ್ನ ನಾವು ಯೂಸ್ ಮಾಡೋದು ಬಿಡ್ತು ಅಂತಂದ್ರೆ ನಮ್ಗೆ ಎಷ್ಟು ಮಟ್ಟಿಗೆ ಒಂದು ಸ್ವಲ್ಪ ಮಟ್ಟಿಗೆ ಕಾಣ್ತಾ ಇದ್ರು ಪಿಗ್ಮೆಂಟೇಷನ್, ಅದು ಕ್ರೀಮ್ಗಳನ್ನ ಯೂಸ್ ಮಾಡೋದು ಬಿಟ್ಟಿದ ತಕ್ಷಣ ಸ್ಪ್ರೆಡ್ ಫುಲ್ ಮುಖದೆಲ್ಲ ಸ್ಪ್ರೆಡ್ ಆಗುತ್ತೆ. ಜೊತೆಗೆ ಅದು ಡಾರ್ಕ್ ಕೂಡ ಜಾಸ್ತಿ ಆಗುತ್ತೆ, ಡಾರ್ಕ್ನೆಸ್ ಆಗಿದ್ದು ಜಾಸ್ತಿ ಆಗುತ್ತೆ. ಹಾಗಾಗಿ ಹೊರಗಡೆ ಪಿಗ್ಮೆಂಟೇಷನ್ಗೆ ಅಂತ ಸುಮಾರು ಕ್ರೀಮ್ಗಳೆಲ್ಲ ಸಿಗುತ್ತೆ. ದಯವಿಟ್ಟು ಅದನ್ನೆಲ್ಲ ಹಾಕಿ ಯೂಸ್ ಮಾಡಿ ನಿಮ್ ಮುಖನ ಹಾಳು ಮಾಡ್ಕೋಬೇಡಿ. ಆದಷ್ಟು ಹೋಮ್ ರೆಮಿಡಿ ಮಾಡಿ. ನಿಧಾನ ಅದು ಪರ್ಮನೆಂಟ್ ಸೊಲ್ಯೂಷನ್ ಇದೆ ಇದರಲ್ಲಿ. ಹೋಮ್ ರೆಮಿಡಿ ಆಗಲಿ ಅಥವಾ ಆಯುರ್ವೇದಿಕ್ ರೆಮಿಡಿಗಳಲ್ಲಿ ಪರ್ಮನೆಂಟ್ ಆಗಿ ನಿಮ್ಗೆ ಸೊಲ್ಯೂಷನ್ ಸಿಗುತ್ತೆ. ಆದ್ರೆ ಹೊರಗಡೆ ಸಿಗುವಂತ ಇಂಗ್ಲಿಷ್ ಮೆಡಿಸನ್ ನೀವು ಕ್ರೀಮ್ಗಳನ್ನ ಯೂಸ್ ಮಾಡಿ ನಿಮ್ಮ ಮುಖನ ಹಾಳು ಮಾಡ್ಕೋಬೇಡಿ. ನಾನ್ ಮಾಡಿದ್ದೇನೆ. ಫಸ್ಟಿಗೆ ನಾನು ಇಂಗ್ಲಿಷ್ ಮೆಡಿಸನ್ ಹೋಗಿದ್ರಿಂದ ನನಗೆ ಜಾಸ್ತಿ ಆಯ್ತು. ಹಾಗಾಗಿ ಆಮೇಲೆ ಪೂರ್ತಿಯಾಗಿ ಬಿಟ್ಟು ಅವಾಗಿಂದ ನಾನು ಹೋಮ್ ರೆಮಿಡಿ ಮಾಡ್ಕೊಂಡು ಬರ್ತಾ ಇದ್ದೆ. ಇವಾಗ್ಲೂ ಕೂಡ ಮಾಡ್ತಾನೆ ಇದ್ದೀನಿ. ಅದ್ರ ನನ್ನ ಪಿಗ್ಮೆಂಟೇಷನ್ 99% ಕಡಿಮೆ ಆಗಿದೆ. ಒಂದ್ ಸ್ವಲ್ಪ ಲೈಟ್ ಆಗಿದೆ, ಅದು ಸ್ವಲ್ಪ ಇರುತ್ತೆ, ಪೂರ್ತಿಯಾಗಿ ಹೋಗೋದಿಲ್ಲ. ಆದ್ರೆ
99% ಕಡಿಮೆ ಆಗಿದೆ ಅಂತ ನೀವೇ ಯೋಚನೆ ಮಾಡ್ಬೋದು ಎಲ್ಲಿವರೆಗೂ ಪಿಗ್ಮೆಂಟೇಷನ್ ಇತ್ತು ನನಗೆ ಅಂತೇಳಿ. ನೋಡಿ ಸ್ಕ್ರಬ್ ಅನ್ನು ಹಾಕೊಂಡು ಒಂದು 5 ಮಿನಿಟ್ಸ್ ಅಷ್ಟೇ ಡ್ರೈ ಆಗ್ಬೇಕು. ಓಕೆ, ನಾ ಈಗ ಸೆಮಿ ಡ್ರೈ ಆಗಿದೆ. ಕೈಯನ್ನು ಸ್ವಲ್ಪ ತೇವ ಮಾಡ್ಕೊಂಡು ನೀಟಾಗಿ ಒಂದು 5 ನಿಮಿಷ ಹಾಕ್ಬೇಕಾದ್ರೂ ಕೂಡ ಸ್ಕ್ರಬ್ ನಿಧಾನವಾಗಿ ಅದನ್ನ ಸ್ಕ್ರಬ್ ಮಾಡ್ತಾನೆ ಅಪ್ಲೈ ಮಾಡಬೇಕು. ಅದ್ರ ಜೊತೆಗೆ ಈಗ ರಿಮೂವ್ ಮಾಡೋ ಟೈಮಲ್ಲೂ ಕೂಡ ಕೈನ ಸ್ವಲ್ಪ ತೇವ ಮಾಡ್ಕೊಂಡು ನಿಧಾನಕ್ಕೆ ಈ ರೀತಿ ಸ್ಕ್ರಬ್ ಮಾಡಬೇಕಾಗುತ್ತೆ ಫೇಸನ್ನು. ನೀವು ನಂಬೋದಿಲ್ಲ, ನಾನು ಇಂಗ್ಲಿಷ್ ಮೆಡಿಸನ್ಗೆ ಪಿಗ್ಮೆಂಟೇಷನ್ಗೆ ಖರ್ಚು ಮಾಡಿರೋಷ್ಟು ಬೇರೆ ಯಾರು ಮಾಡಿದಾರ ಇಲ್ವಾ ಗೊತ್ತಿಲ್ಲ ನನಗೆ. ಯಾಕೆಂದ್ರೆ ನನಗೆ ನೆನಪಿದ್ದಂಗೆ ₹1000 ನಾನು ಪಿಗ್ಮೆಂಟೇಷನ್ಗೋಸ್ಕರ ಕ್ರೀಮ್ಗಳು ಬರೇ ಹಾಸ್ಪಿಟಲ್ ತೋರಿಸಿದ ಕಡಿಮೆ, ಜಸ್ಟ್ ಹೊರಗಡೆ ಸಿಗುವಂತ ಕ್ರೀಮ್ಗಳಿಗೆ ನಾನು ಯೂಸ್ ಮಾಡಿರುವಂತ ದುಡ್ಡು ₹1000. ಹಂಗಾಗಿ ದುಡ್ಡು ಕಳ್ಕೊಳ್ಳೋದಕ್ಕಿಂತ ಈ ರೀತಿ ಹೋಮ್ ರೆಮಿಡಿಗಳನ್ನ ಮಾಡ್ಕೊಂಡು ನಮ್ಮ ಪಿಗ್ಮೆಂಟೇಷನ್ ಕಡಿಮೆ ಮಾಡ್ಕೋಬಹುದು. ಓಕೆನಾ, ನೋಡಿ ಈಗ ಸ್ಕ್ರಬ್ ಹಾಕಿ ಒಂದು 5 ಮಿನಿಟ್ಸ್ ಆಗಿದೆ. ಕೈ ತೇವ್ ಮಾಡ್ಕೊಂಡು ಸ್ಕ್ರಬ್ ಮಾಡ್ಕೊಂಡಿದ್ದೀನಿ. ಈಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ನೋಡಿ ಈಗ ಸ್ಕ್ರಬ್ ಆದ್ಮೇಲೆ ಫೇಸ್ ವಾಶ್ ಮಾಡ್ಕೊಂಡ್ ಬಂದಿದ್ದೀನಿ. ಆದಷ್ಟು ಈ ತರ ಕಾಟನ್ ಸಾಫ್ಟ್ ಆಗಿರುವಂತ ಬಟ್ಟೆನಲ್ಲೇ ನೀವು ಫೇಸ್ ಅನ್ನ ಒರೆಸ್ಕೊಳ್ಳಿ. ಮತ್ತೆ ನೀವು ಉಪಯೋಗಿಸುವಂತ ಟವಲ್ಗಳು, ಫೇಸ್ ವಾಶ್ ಆದ್ಮೇಲೆ ನೀವು ಉಪಯೋಗಿಸುವಂತ ಟವಲ್ಗಳನ್ನ ಬೇರೆ ಯಾರಿಗೂ ಯೂಸ್ ಮಾಡಕ್ ಕೊಡಬೇಡಿ. ನೋಡಿ ನಿಜ ಹೇಳ್ತೀನಿ, ಹೋಮ್ ರೆಮಿಡಿಗಳಿಂದ 99 ಅಲ್ಲ 200% ನಮ್ಗೆ ರಿಸಲ್ಟ್ ಸಿಗುತ್ತೆ. ಆದ್ರೆ ನಿಷ್ಠೆಯಿಂದ ಕರೆಕ್ಟ್ ಆಗಿ ಬಿಡದೆ ಮಾಡ್ಬೇಕು ಅಷ್ಟೇ. ಹೋಮ್ ರೆಮಿಡಿಗಳನ್ನ ಮಾಡೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ, ಧೈರ್ಯವಾಗಿ ಮಾಡ್ಬೋದು. ಎಲ್ಲರಿಗೂ ಆಲ್ಮೋಸ್ಟ್ ಎಲ್ರಿಗೂ ಆಗ್ಬರುತ್ತೆ. ಎಲ್ಲೋ ಕೆಲವರಿಗೆ ತುಂಬಾ ಸೆನ್ಸಿಟಿವ್ ಇದ್ದಂತವ್ರಿಗೆ ಮಾತ್ರ ಕೆಲವೊಂದು ಆಗ್ಬರೋದಿಲ್ಲ. ಹಂಗಾಗಿ ಪ್ಯಾಚ್ ಟೆಸ್ಟ್ ಅನ್ನ ಮಾಡ್ಕೊಂಡು ಯೂಸ್ ಮಾಡಬಹುದು. ಓಕೆನಾ, ನೋಡಿ ಫೇಸ್ ವಾಶ್ ಆಯ್ತು, ಫೇಸ್ ಸ್ಕ್ರಬ್ ಆಯ್ತು. ಈಗ ಥರ್ಡ್ ಸ್ಟೆಪ್ ಬಂದು ನಿಮ್ಗೆಲ್ಲ ಗೊತ್ತಿರಂಗೆ ಕೇರಳಾದಿ ನಲಪು ಮರಾಡಿ ತೈಲ, ಥರ್ಡ್ ಸ್ಟೆಪ್. ಓಕೆನಾ, ಇದು ಈ ರೀತಿ ಫೇಸ್ ರೆಮಿಡಿಗಳನ್ನ ಮಾಡ್ಬೇಕಾದ್ರೂ ಉಪಯೋಗಿಸ್ಬೋದು. ಅದ್ರ ಜೊತೆಗೆ ನೈಟ್ ಮಲ್ಗೋಕ್ಕೂ ಮುಂಚೆ ನೀವು ಹೆಂಗಿದ್ರು ಫೇಸ್ ವಾಶ್ ಮಾಡ್ತಿರಲ್ವಾ, ಅಂತವ್ರು ಫೇಸ್ ವಾಶ್ ಮಾಡಾದ್ಮೇಲೆ ಕ್ರೀಮ್ಗಳನ್ನ ಉಪಯೋಗಿಸೋದ್ರ ಬದಲು ಈ ನಲಪ ಮರಾಡಿ ತೈಲನ ಈ ರೀತಿ ಒಂದು 5 ನಿಮಿಷ ಮಸಾಜ್ ಕೊಟ್ಟು ಮಲಗಿ. ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ, ನಿಜ ಹೇಳ್ತೀನಿ. ನಾನು ಆಲ್ಮೋಸ್ಟ್ 1 ತಿಂಗಳಾಯ್ತು, ಒಂದು 3/4 ಭಾಗ ಖಾಲಿ ಇದೆ, ಎಷ್ಟು ಖಾಲಿಯಾಗಿದೆ. ಚೆನ್ನಾಗಿ ವರ್ಕ್ ಆಗ್ತಾ ಇದೆ ನನಗಂತೂ. ಹಂಗಾಗಿ ನೋಡಿ ನಲಪ ಮರಾಡಿ ತೈಲ ಹಾಕಿ ಒಂದು 5 ನಿಮಿಷ ನೀಟಾಗಿ ಮಸಾಜ್ ಅನ್ನ ಕೊಡ್ಬೇಕು. ನೋಡಿ ಈಗ ನಲಪ ಮರಾಡಿ ತೈಲ ಹಾಕಿ ಮಸಾಜ್ ಕೊಟ್ಟಿದ್ದೀನಿ. ಇದು ಕಡಿಮೆ ಅಂತಂದ್ರೆ ನಮ್ಗೆ 20 ರಿಂದ 25 ನಿಮಿಷ ನಮ್ಮ ಫೇಸ್ ಮೇಲೆ ಇರಲೇಬೇಕು. ಯಾಕೆಂದ್ರೆ ಆಯಿಲ್ ಅಲ್ಲಿರುವಂತ ಆಯುರ್ವೇದಿಕ್ ಪ್ರಾಡಕ್ಟ್ ಗಳೇನೆಲ್ಲ ಹಾಕಿ ನಾವು ಈ ಒಂದು ತೈಲ ರೆಡಿ ಮಾಡಿರ್ತಾರಲ್ಲ, ಅದೆಲ್ಲ ನಮ್ಮ ಫೇಸ್ಗೆ ನೀಟಾಗಿ ಅಬ್ಸರ್ವ್ ಆಗ್ಬೇಕು ಅಂತಂದ್ರೆ 20 ರಿಂದ 25 ನಿಮಿಷ ಬಿಡಬೇಕು ನಾವು ಫೇಸ್ ಮೇಲೆ ಈ ಒಂದು ಆಯಿಲ್ ಅನ್ನ ಮಸಾಜ್ ಕೊಟ್ಟಾದ್ಮೇಲೆ. ಓಕೆನಾ, ಈಗ ಒಂದು 25 ನಿಮಿಷ ಕಳ್ಕೊಂಡು ನಾನು ಮತ್ತೆ ಸಿಗ್ತೀನಿ. ಓಕೆ, ನೋಡಿ ನಲಪ ಮರಾಡಿ ತೈಲ ಹಾಕಿ ಒಂದು 25 ನಿಮಿಷ ಕಳೆದಿದೆ. ನೀಟಾಗಿ ಫೇಸ್ ಅಬ್ಸರ್ವ್ ಮಾಡ್ಕೊಂಡಿದೆ ಆಯಿಲ್ನ. ಓಕೆನಾ, ನೋಡಿ ಈಗ ಇದನ್ನೇನು ರಿಮೂವ್ ಮಾಡೋದು ಬೇಕಾಗಿಲ್ಲ. ಈ ನಲಪ ಮರಾಡಿ ತೈಲ ಹಾಕಿ ಒಂದು 25 ನಿಮಿಷ ಆದ್ಮೇಲೆ ಪ್ಯಾಕ್ ಏನ್ ರೆಡಿ ಮಾಡಿ ಇಟ್ಕೊಂಡಿದ್ವಿ, ಈ ಸ್ಯಾಂಡಲ್ವುಡ್ ಜೊತೆಗೆ ಅಕ್ಕಿ ಹಿಟ್ಟು ಜೊತೆಗೆ ಸ್ಯಾಂಡಲ್ವುಡ್ ಪೌಡರ್, ಇದನ್ನ ನೀಟಾಗಿ ಈ ರೀತಿ ಫೇಸ್ಗೆ ಹಾಕೋಬೇಕಾಗುತ್ತೆ. ರೋಸ್ ವಾಟರ್ ಅಲ್ಲಿ ಮಿಕ್ಸ್ ಮಾಡಿರ್ತೀವಲ್ವಾ, ಘಮ 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 ಅಂತಿದೆ. ಸ್ಯಾಂಡಲ್ವುಡ್ ಜೊತೆಗೆ ರೋಸ್ ವಾಟರ್, ಇದೆಲ್ಲ ಸ್ಮೆಲ್ ಎಷ್ಟು ಚೆನ್ನಾಗಿದೆ ಗೊತ್ತಾ. ನೋಡಿ ಈ ತರ ಫೇಸ್ ಪ್ಯಾಕ್ ಅನ್ನ ಹಾಕಿ ಇದು ಸುಮಾರು ಒಂದು 15 ನಿಮಿಷ ನಮ್ಮ ಫೇಸ್ ಮೇಲೆ ಇರಬೇಕು. ಅಂದ್ರೆ ಪೂರ್ತಿಯಾಗಿ ಒಂಥರ ಒಣಗಿದ ತರ ಡ್ರೈ ಆಗೋದೇನ್ ಬೇಕಾಗಿಲ್ಲ. ನಿಮ್ಗೆ ಗೊತ್ತಾಗುತ್ತೆ ಫೇಸ್ ಮೇಲೆ ಒಂದು 3/4 ಭಾಗ ಸೆಮಿ ಡ್ರೈ ಆಗ್ಬೇಕು, ಪೂರ್ತಿ ಡ್ರೈ ಆಗೋದೇನ್ ಬೇಡ. ಒಂದು 10 ರಿಂದ 12 ನಿಮಿಷ ಅನ್ಕೊಳ್ಳಿ. ಓಕೆನಾ, 40 ವರ್ಷ ಆಗ್ತಾ ಇದ್ದಂಗೆ ನಮ್ಮ ಸ್ಕಿನ್ ಏನಾಗುತ್ತೆ, ಸ್ವಲ್ಪ ಜೋತ್ ಬಿದ್ದಂಗೆ ಆಗುತ್ತಲ್ವಾ, ಅದೆಲ್ಲ ಕಡಿಮೆ ಆಗ್ಬೇಕು ಅಂತಂದ್ರೆ ಪ್ರತಿ ದಿವಸ ಐಸ್ ಕ್ಯೂಬ್ಸ್ ಮಾಡಿಟ್ಕೊಳ್ಳಿ. ಐಸ್ ಕ್ಯೂಬ್ಸ್ ನಾರ್ಮಲ್ ವಾಟರ್ ಇಂದ ಆದ್ರೂ ಮಾಡ್ಕೋಬಹುದು, ಜೊತೆಗಿಲ್ಲ ಅಂದ್ರೆ ಸೌತೆಕಾಯಿ, ಟೊಮೆಟೊ ಅಥವಾ ಅಕ್ಕಿ ತೊಳೆದಂತ ನೀರು,
ಆಮೇಲೆ ಅಲೋವೆರಾ ಜೆಲ್ ಇಂಥದನ್ನೆಲ್ಲ ಐಸ್ ಕ್ಯೂಬ್ ಮಾಡಿ ಇಟ್ಕೊಂಡು ಐಸ್ ಕ್ಯೂಬ್ಸ್ ಅಲ್ಲಿ ನಮ್ಮ ಫೇಸ್ ಅನ್ನ ನಿಧಾನವಾಗಿ ಮಸಾಜ್ ಕೊಟ್ಟು ದಿವಸ ಮಾಡೋದ್ರಿಂದ ನಮ್ಮ ಸ್ಕಿನ್ ಟೈಟ್ ಆಗಿ ಬ್ರೈಟ್ ಆಗುತ್ತೆ. ಸ್ಕಿನ್ ಟೈಟ್ ಆಗುತ್ತೆ ಅಂದ್ರೆ ಜೋತ್ ಬಿದ್ದಿರುವಂತ ಸ್ಕಿನ್ ಟೈಟ್ ಆಗಿ ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ, ಹೊಳಪಾಗಿರುತ್ತೆ. ಓಕೆನಾ? ಈ ಫೇಸ್ ಪ್ಯಾಕ್ ಈಗ ಒಂದು 10 ರಿಂದ 12 ನಿಮಿಷ ನನ್ನ ಫೇಸ್ ಮೇಲೆ ಇರಲಿ, ಮತ್ತೆ ನಾನು ಸಿಗ್ತೀನಿ. ಓಕೆನಾ? ನೋಡಿ, ಈಗ ಒಂದು 10 ರಿಂದ 12 ನಿಮಿಷ ಆಗಿದೆ. ಈ ಒಂದು ಫೇಸ್ ಪ್ಯಾಕ್ ಅನ್ನ ಹಾಕಿ ಕೈಯನ್ನು ಒಂದು ಸ್ವಲ್ಪ ತೇವ ಮಾಡಿಕೊಂಡು ನೀಟಾಗಿ ಈ ರೀತಿ ರಬ್ ಮಾಡ್ತಾ ಈ ಒಂದು ಫೇಸ್ ಪ್ಯಾಕ್ ಅನ್ನ ಸ್ವಲ್ಪ ತೇವ ಮಾಡ್ಕೊಳ್ಳಿ. ಅಂದ್ರೆ ಫುಲ್ ಡ್ರೈ ಆಗಿರುತ್ತಲ್ಲ, ಒಂದು ಸ್ವಲ್ಪ ಈ ರೀತಿ ಕೈ ತೇವ ಮಾಡ್ಕೊಂಡು ನೀಟಾಗಿ ಒಂದು 2 ನಿಮಿಷ ಮಸಾಜ್ ಕೊಡಿ, ಜೆಂಟಲ್ ಆಗಿ ನಿಧಾನವಾಗಿ ಸ್ಕಿನ್ ಮೇಲೆ. ಹೇಳ್ತೀನಿ, ಹೋಮ್ ರೆಮಿಡೀಸು ಹಾಗೆ ಆಯುರ್ವೇದಿಕ್ ರೆಮಿಡೀಸು ನನ್ನ ಫೇಸ್ ಮೇಲೆ ಮಿರಾಕಲ್ ಅನ್ನೋ ರೀತಿಯಲ್ಲಿ ಕೆಲಸಗಳು ಮಾಡಿದೆ. ನಿಜ ಹೇಳ್ತೀನಿ, ಸಾವಿರಾರು ರೂಪಾಯಿ ಕೊಟ್ಟು ಖರ್ಚು ಮಾಡಿ ತಗೊಂಬಂದಂತ ಕ್ರೀಮ್ಗಳಿಂದ ನನಗೆ ಸೈಡ್ ಎಫೆಕ್ಟ್ ಆಗಿದೆ ಹೊರತು ಫೇಸ್ ಅಂತೂ ಚೆನ್ನಾಗಿಲ್ಲ. ಮನೆಯಲ್ಲೇ ಸಿಗುವಂತ 10-20 ರೂಪಾಯಲ್ಲೇ ಸಿಗುವಂತ ವಸ್ತುಗಳು, ಹೋಮ್ ರೆಮಿಡೀಸು ಆಯುರ್ವೇದಿಕ್ ರೆಮಿಡೀಸ್ಗಳಿಂದಾನೇ ನನ್ನ ಫೇಸು ಇವತ್ತು ಪಿಗ್ಮೆಂಟೇಶನ್ ಕಮ್ಮಿಯಾಗಿ ಚೆನ್ನಾಗಿರೋದಕ್ಕೆ ಕಾರಣ. ಈಗ ಫೇಸ್ ವಾಶ್ ಮಾಡ್ಕೊಂಬಂದು ಸಿಗ್ತೀನಿ. ನೋಡಿ, ತುಂಬಾ ಚೆನ್ನಾಗಾಗುತ್ತೆ ಫೇಸು. ರೆಡ್ ಸ್ಯಾಂಡಲ್ವುಡ್ ಪೌಡರು, ಹಾಗೆ ರೆಡ್ ಸ್ಯಾಂಡಲ್ ಕುಂಕುಮಾದಿ ತೈಲ ಏನ್ ಬರುತ್ತೆ, ಅದು ಪಿಗ್ಮೆಂಟೇಶನ್ಗೆ ತುಂಬಾನೇ ಚೆನ್ನಾಗಿ ವರ್ಕ್ ಮಾಡುತ್ತೆ. ಅಂದ್ರೆ ಪಿಗ್ಮೆಂಟೇಶನ್, ನಮ್ಮ ಸ್ಕಿನ್ ಒಳಗಡೆ ಇರುವಂತ ಪಿಗ್ಮೆಂಟೇಶನ್ ಲೈಟ್ ಮಾಡ್ತಾ ಬರುತ್ತೆ. ಈ ರೆಡ್ ಸ್ಯಾಂಡಲ್ವುಡ್ ಪೌಡರ್ ಆಗಿರ್ಬೋದು, ಸ್ಯಾಂಡಲ್ವುಡ್ ಪೌಡರ್ ಆಗಿರ್ಬೋದು, ಅಕ್ಕಿ ಹಿಟ್ಟಾಗಿರ್ಬೋದು, ತುಂಬಾನೇ ಚೆನ್ನಾಗಿ ಪಿಗ್ಮೆಂಟೇಶನ್ ರಿಮೂವ್ ಮಾಡೋದ್ರಲ್ಲಿ ಕೆಲಸ ಮಾಡುತ್ತೆ. ಹಾಗಾಗಿ ಹೋಮ್ ರೆಮಿಡಿಗಳು ಬೆಸ್ಟ್ ಅಂತ ಹೇಳ್ತೀನಿ ನಾನಂತೂ. ನೋಡಿ, ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಹೆಂಗಿತ್ತು ನನ್ನ ಫೇಸ್, ಇವಾಗ ಹೆಂಗಿದೆ ಅಂತೇಳಿ ನಿಮಗೆ ಚೇಂಜಸ್ ಗೊತ್ತಾಗ್ತಾ ಇದೆ ಅಂತ ಅನ್ಕೊಂತೀನಿ. ನನಗಂತೂ ಹೋಮ್ ರೆಮಿಡಿಗಳಂದ್ರೆ ಪ್ರಾಣ. ಒಂದ್ ದಿವ್ಸನೂ ಏನಾದ್ರು ಒಂದು ಹೋಮ್ ರೆಮಿಡಿ ನಾನು ಮಾಡದೆ ಇರೋದೇ ಇಲ್ಲ. ನಾನಂತೂ ಏನಾದ್ರು ಒಂದು ಮಾಡ್ತಾನೆ ಇರ್ತೀನಿ. ಇವಾಗಿಂದ ಅಂತಲ್ಲ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೀನಿ ಅನ್ನೋದಕ್ಕಲ್ಲ, ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆನೂ ಹೋಮ್ ರೆಮಿಡಿಗಳನ್ನ ನಾನು ಮಾಡ್ತಾನೆ ಇರ್ತಿದ್ದೆ. ಪ್ಯಾಕ್ ಸ್ವಲ್ಪ ಮಿಕ್ಕಿತ್ತು, ಹಂಗಾಗಿ ಕೈಗೂ ಕೂಡ ಹಾಕಿದೆ. ಸನ್ ಟ್ಯಾನ್ ಅಂತದೆಲ್ಲ ಇದ್ರೆ ಕಡಿಮೆ ಆಗುತ್ತೆ. ಹಂಗಾಗಿ ನೋಡಿ, ನಿಮ್ಗೆ ಚೇಂಜಸ್ ಏನಾದ್ರು ಗೊತ್ತಾಗ್ತಾ ಇದೆಯಾ? ಗೊತ್ತಾಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆನಾ? ಇವತ್ತಿನ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು? ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನಾನು ತೋರಿಸ್ಕೊಟ್ಟಿರುವಂತ ಇವತ್ತಿನ ಈ ಒಂದು ಹೋಮ್ ರೆಮಿಡಿಯನ್ನ ಖಂಡಿತ ನೀವೆಲ್ಲ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಅದ್ರಲ್ಲಿ ಪಿಗ್ಮೆಂಟೇಶನ್ ಇದ್ದಂಥವ್ರು ಖಂಡಿತ ನೀವೆಲ್ಲ ಟ್ರೈ ಮಾಡ್ಲೇಬೇಕು. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ನನ್ನ ಫೇಸ್ ಹೆಂಗಿತ್ತು, ಇವಾಗ ನೋಡಿ ಯಾವ ರೀತಿ ಗ್ಲೋಯಿಂಗ್ ಆಗಿ ವೈಟ್ನಿಂಗ್ ಆಗಿ ಹೆಂಗಾಗಿದೆ ನನ್ನ ಫೇಸು. ಇದೆಲ್ಲದಕ್ಕೂ ಕಾರಣ ನಮ್ಮ ಹೋಮ್ ರೆಮಿಡಿಗಳು. ಖಂಡಿತ ಇವತ್ತಿನ ಈ ಹೋಮ್ ರೆಮಿಡಿ ನಿಮ್ಗೆ ಹೇಗೆ ಅನಿಸ್ತು? ಹಾಗೆ ನೀವು ಕೂಡ ಯಾರೆಲ್ಲ ಪಿಗ್ಮೆಂಟೇಶನ್ ಇದೆ, ಮೆಲಾಸ್ಮಾ ಇದೆ, ಮುಖದ ಮೇಲೆ ಕಪ್ಪು ಕಲೆಗಳಿದೆ, ಖಂಡಿತ ನೀವೆಲ್ಲ ನಾನು ಪ್ರತಿ ದಿವಸ ನಿಮ್ ಜೊತೆ ಶೇರ್ ಮಾಡ್ಕೊಂತಿರುವಂತ ಪಿಗ್ಮೆಂಟೇಶನ್ ರೂಟೀನ್ ನೀವು ಕೂಡ ಟ್ರೈ ಮಾಡಿ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲ್ಲ. ಕೆಲವೊಬ್ರು ತುಂಬಾ ಸೆನ್ಸಿಟಿವ್ ಇದ್ದಂತವ್ರು ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಿ. ಓಕೆನಾ? ನಾಳೆ ಮತ್ತೊಂದು ವಿಡಿಯೋದ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್.